ಸೊ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆ ಬೇಗ ಎದ್ದು ನಾವು ನೀಟಾಗಿ ರೆಡಿಯಾಗಿ ಮನೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ದೇವ್ರ ದೀಪ ಹಚ್ಬಿಟ್ಟು ಊರಿಗೆ ಹೋಗ್ತಾ ಇದ್ದೀವಿ. ಸೊ ಫುಲ್ಲು ಆಲ್ಮೋಸ್ಟ್ ಎಲ್ಲ ಪ್ಯಾಕಿಂಗು ಆಗಿದೆ, ನೀಟಾಗಿ ದೇವ್ರ ಪೂಜೆನ ಮಾಡಿದ್ದೀವಿ. ನಮ್ಮ ಕುಕ್ಕು ಅಂತೂ ತುಂಬ ಎಕ್ಸೈಟ್ ಆಗಿದ್ದಾನೆ. ಟೈಮ್ ಬಂದು ಒಂದು 6:30 ಆಗಿರಬೇಕಷ್ಟೇ. ಅಷ್ಟರೊಳಗಡೆ ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಈಚೆ ಹೋಗಬೇಕಾದ್ರೆ ಮನೆ ಕೆಲಸ ಎಲ್ಲ ನೀಟಾಗಿ ಮುಗಿಸಿ ಮನೆ ನೀಟಾಗಿ ಇಟ್ಟು ಹೋಗೋದನ್ನು ಪ್ರಾಕ್ಟೀಸ್ ಮಾಡ್ಕೋತಾ ಇದ್ದೀನಿ. ನಾವು ವಾಪಸ್ ಬಂದಾಗ ಮನೆ ನೀಟಾಗಿದ್ದರೆ ಮೈಂಡ್ ಕೂಡ ಫ್ರೆಶ್ ಆಗಿರುತ್ತೆ. ಅದಕ್ಕೆ ನಾನು ಆಲ್ಮೋಸ್ಟ್ ಬೆಳಗ್ಗೆ 4:30 ಇಲ್ಲ 5 o'clock ಎದ್ಬಿಟ್ಟು ನೀಟಾಗೆ ಕಸ ಗುಡಿಸಿ ನೆಲ ಎಲ್ಲ ಒರೆಸಿ ದೇವ್ರ ಪೂಜೆ ಮಾಡಿ, ಪಾತ್ರೆ ನೆನೆದು ಸ್ವಲ್ಪ ಇತ್ತು ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಎಲ್ಲ ರೆಡಿಯಾಗಿ ಆಮೇಲೆ ಒಂದು ಲೋಡ್ ವಾಷಿಂಗ್ ಮಿಷಿನಿಗೆ ಬಟ್ಟೆ ಕೂಡ ಹಾಕ್ಬಿಟ್ಟೆ ಗ್ಯಾಪಲ್ಲಿ, ನಾವು ಬರೋ ತನಕ ಆರಾಮಾಗಿ ಒಣ್ಕೋತಾ ಇರುತ್ತೆ ಅಂತ. ಒಂಥರ ದೇವ್ರ ಪೂಜೆ ಮಾಡಿಬಿಟ್ಟು ದೇವ್ರ ದೀಪ ಹಚ್ಬಿಟ್ಟು ಎಲ್ಲರೂ ಹೋದರೆ ಒಂಥರ ಪಾಸಿಟಿವಿಟಿ. ಸೊ ಇದನ್ನು ನನ್ನ ಅಮ್ಮನಿಂದ ಕಲ್ತಿದ್ದು. ನಮ್ಮ ಅಮ್ಮ ಎಷ್ಟೇ ಲೇಟಾಗಲಿ ಏನೇ ಆಗಲಿ ಎಲ್ಲರೂ ಹೋಗಬೇಕಾದ್ರೆ ದೇವ್ರ ದೀಪ ಹಚ್ಬಿಟ್ಟು ಹೋಗೋರು. ಸೊ ನಾನು ಅದಕ್ಕೆ ಅಭ್ಯಾಸ ಮಾಡ್ಕೋತಾ ಇದ್ದೀನಿ, ಎಲ್ಲರೂ ಹೋಗೋಕ್ಕಿಂತ ಮುಂಚೆ ದೇವ್ರ ದೀಪ ಹಚ್ಚಿದ್ರೆ ಒಳ್ಳೆಯದಾಗತ್ತೆ ಅಂತ. ಇನ್ನು ನಾವು ಲಗೇಜಸ್ ಎಲ್ಲ ಕಾರಿಗೆ ಪ್ಯಾಕ್ ಮಾಡ್ಕೋತಾ ಇದ್ವಿ. ಆಲ್ಮೋಸ್ಟ್ ಎಲ್ಲ ಲಗೇಜು ಪ್ಯಾಕ್ ಮಾಡಿದ್ದಾಗಿತ್ತು. ನಾವು ಸ್ವಲ್ಪ ಜಾಸ್ತಿ ದಿನ ಹೋಗೋದ್ರಿಂದ ಸಿಸ್ಟಮು, ಲ್ಯಾಪ್ಟಾಪು, ಆಮೇಲೆ ಮನೇಲಿ ಮಿಕ್ಕಿರೋ ತರಕಾರಿ ಎಲ್ಲ ತೊಗೊಂಡು ಹೋಗ್ತಾಯಿದ್ವಿ. ಹಾಗೆ ನಮ್ಮ ಮನೆ ಕೆಳಗಡೆ ಮನೆ ಆಂಟಿ ಮಾತಾಡಿಸ್ತಾಯಿದ್ರು ಎಷ್ಟು ದಿನ ಆಗುತ್ತೆ ಬರೋದು ಅಂತ. ಸೊ ಅವ್ರಿಗೂ ಹೇಳ್ತಾಯಿದ್ವಿ ಮಿಕ್ಕಿರೋ ತರಕಾರಿ ಮತ್ತು ಸ್ವಲ್ಪ ಮಿಕ್ಕಿರೋ ಸೊಪ್ಪು ಅದೆಲ್ಲ ಇತ್ತು, ಅದನ್ನೆಲ್ಲ ಅವರಿಗೆ ಕೊಟ್ಬಿಟ್ವಿ. ಅದಾದಮೇಲೆ ನಾವು ನೀಟಾಗೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ಜರ್ನಿ ಸ್ಟಾರ್ಟ್ ಮಾಡೋದು ಆಲ್ಮೋಸ್ಟ್ ಒಂದು 7:30 ಆಗಿತ್ತು ಅನಿಸುತ್ತೆ. ಎಲ್ಲ ಲೋಡ್ ಮಾಡಿಕೊಂಡು ಹಾಗೆ ನಮ್ಮ ಕುಕ್ಕುಗೆ ಒಂಚೂರು ಮೊಸರು ತಿನ್ನಿಸ್ಕೊಂಡು ಹೋಗ್ತಾಯಿದ್ದೀವಿ. ಅವನಿಗೆ ಎಲ್ಲರೂ ಟ್ರಾವೆಲ್ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಮುಂಚೆ ಅವನಿಗೆ ಹೀಗೆ ವಿಂಡೋ ಸೀಟ್ ಎಂಜಾಯ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ರೀಸೆಂಟಾಗಿ ನಾನು ತೋರಿಸ್ಕೊಟ್ಟೆ. ಸೊ ಹಿಂಗೆ ನಿಂತ್ಕೊಂಡು ನೋಡ್ಬೋದು ನಾನು ನಿನ್ನ ಹಿಡ್ಕೋತೀನಿ ಅಂತ. ಮುಂಚೆ ಅಂದರೆ ಅಲ್ಲಿ ಗಾಳಿ ಜಾಸ್ತಿ ಬರುತ್ತೆ ಅಲ್ವ, ಅವನಿಗೆ ಭಯ ಇತ್ತು. ಇವಾಗ ತೋರಿಸ್ಕೊಟ್ಟಾದ್ಮೇಲೆ ಸಿಕ್ಕಾಪಟ್ಟೆ ಚೆನ್ನಾಗಿ ಎಂಜಾಯ್ ಮಾಡೋದು ಕಲ್ತಿದ್ದಾನೆ. ಮುಂಚೆ ಆದರೆ ಬರೀ ಸೀಟ್ ಮೇಲೆ ಕೂರಿಸಿದ್ರೆ ಮಲ್ಕೊಂಡು ಬಿಡ್ತಿದ್ದ ಸೈಲೆಂಟಾಗೆ. ಅವ್ನಿಗೇನು ಕಾಣ್ತಾ ಇರಲಿಲ್ವಲ್ಲ, ಅದಕ್ಕೆ ಸ್ಟ್ರೆಸ್ ಥರ ಫೀಲ್ ಆಗ್ತಿತ್ತು. ಹಾಗೆ ನಾವು ಜಾಸ್ತಿ ಹೋಗಬೇಕಾದ್ರೆ ಅವನ್ನೇನಾದ್ರು ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ರೆ ಹಿಂದೆ ಸೀಟಲ್ಲಿ ಆರಾಮಾಗಿ ಕೂಡಿಸಿರ್ತೀವಿ. ಅವ್ನು ಆರಾಮಾಗಿ ಹಿಂದೆಗಡೆ ಕೂತ್ಕೊಂಡು ಆರಾಮಾಗಿ ಬರ್ತೀವಿ, AC ಆನ್ ಆಗಿರುತ್ತಲ್ಲ ಅದಕ್ಕೆ. ಸೊ ಹಾಗೆ ಹೋಗಬೇಕಾದ್ರೆ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಇವತ್ತು ವೆದರ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಇವಾಗ ಫೈನಲಿ ನಮ್ಮ ಕುಕ್ಕು ಕಲ್ತ. ಅವನಿಗಂತೂ ಸಿಕ್ಕಾಪಟ್ಟೆ ಖುಷಿ ಕಾರಲ್ಲಿ ಈಚೆ ಹೋಗೋದು ಅಂದರೆ. ಅವನಿಗೋಸ್ಕರನಾದ್ರು ನಾವು ಒಂದು ಹೊಸ ಕಾರ್ ತೊಗೋಬೇಕು. ಇವನಂತೂ ಸೇಮ್ ಮಗು ಥರನೇ. ಸೊ ಮಗುನ ಹೆಂಗೆ ನೋಡ್ಕೋತೀವೋ ಹಾಗೆ ಇವನು ನೋಡ್ಕೋಬೇಕು. ಸೊ ಫೈನಲಿ ನಾವು ಮೈಸೂರು ಬಿಟ್ವಿ. ಸೊ ಇವತ್ತು ವೆದರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ನಾವು ಇದು ವಿಡಿಯೋ ಮಾಡ್ಕೋಬೇಕಾದ್ರೆ ಹೇಳ್ತಿದ್ದೆ ಗ್ಲಾಸ್ ಮೇಲೇನೋ ಬಿದ್ದುಬಿಟ್ಟಿದ್ದೆ ನೋಡು ಅಂತ. ಅದಕ್ಕೆ ಅವನು ಇದು ವೈಪರಲ್ಲಿ ಕ್ಲೀನ್ ಮಾಡ್ಕೋತೀನಿ ಬಿಡು, ಏನೋ ಗಾಳಿಗೆ ಬಂದಿರುತ್ತೆ ಅಂತ ಹೇಳ್ತಿದ್ದ. ಆ್ಯಂಡ್ ಸೀರಿಯಸ್ಸಾಗಿ ಕ್ಯಾಮ್ರಾದಲ್ಲಿ ಅಂದರೆ ಇರೋ ಥರ ವೆದರ್ ಕ್ಯಾಪ್ಚರ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ನೋಡೋಕೆ ಮಾತ್ರ ಎಷ್ಟು ಚೆನ್ನಾಗಿತ್ತು ವ್ಯೂ ಅಂದರೆ, ಆ ಬಿಸಿಲಿಗೆ ಮತ್ತು ಆ ಕ್ಲೌಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿತ್ತು. ಸೊ ಸಾಧ್ಯವಾದಷ್ಟು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಈ ಥರ ವೆದರ್ ಇದ್ದರೆ ಎಷ್ಟು ದೂರ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು. ಸೊ ನಾವು ಹೀಗೆ ಹೋಗ್ತಾ ಮಾತಾಡ್ಕೊಂಡು ಹೋದರೆ ಅಂತೂ ಗೊತ್ತೇ ಆಗಲಿಲ್ಲ ಎಷ್ಟು ಬೇಗ ಹೋಗ್ಬಿಟ್ವು ಅನ್ನಿಸ್ತು ಮನೆಗೆ. ಅದು ಬೇರೆ ಇವತ್ತು ನಾವು ಹೋಗ್ತಿರೋದು ವೀಕೆಂಡ್ ಆದರೂ ಕೂಡ ಟ್ರಾಫಿಕ್ ಒಂಚೂರು ಇರಲಿಲ್ಲ. ನಾವು ಅಂದ್ಕೊಂಡ್ವಿ ತುಂಬ ಟ್ರಾಫಿಕ್ ಇರುತ್ತೆ ಅಂತ, ಬಟ್ ಟ್ರಾಫಿಕ್ ಕೂಡ ಕಮ್ಮಿ ಇತ್ತು. ಇನ್ನು ಹೋಗ್ತಾ ಆನ್ ದ ವೇನೇ ಬ್ರೇಕ್ಫಾಸ್ಟು ಮಾಡ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಮಾಡ್ಕೋಬೇಕಾದ್ರೆ ಒಂದು ಇದಾಯಿತು. ಅಂದರೆ ವಿಡಿಯೋ ಮಾಡ್ಕೊಳ್ಳೋಕ್ಕೇನೂ ಆಗಿಲ್ಲ, ಕುಕ್ಕು ಬೇರೆ ಇದ್ನಲ್ಲ. ಇನ್ನು ಕುಕ್ಕುಗೆ ನಾನು ಆಲ್ಮೋಸ್ಟ್ ಬಾಕ್ಸಲ್ಲೇ ಹೋಗಬೇಕಾದ್ರೆ ಬ್ರೇಕ್ಫಾಸ್ಟ್ ತೊಗೊಂಡಿರ್ತೀನಿ. ಯಾಕಂದರೆ ಅವನಿಗೆ ಹೋಗಬೇಕಾದ್ರೆ ತಿನ್ನೋಕ್ಕೆ ಇಷ್ಟ. ಸೊ ನೀಟಾಗಿ ಕಾರಲ್ಲಿ ಕೊಟ್ಟರೆ ನೀಟಾಗಿ ಕುತ್ಕೊಂಡು ತಿಂತಾ ಇರ್ತಾನೆ, ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಅವ್ನ ಪಾಡಿಗೆ ಅವನೇನು ಹಿಂಸೆ ಕೊಡೋಲ್ಲ. ಸೊ ಕಾರಲ್ಲೇ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು 3 ಜನನೂ ಹಾಗೆ ಹೊರಟ್ವಿ. ಸೊ ಇಲ್ಲಂತೂ ವ್ಯೂ ಎಷ್ಟು ಚೆನ್ನಾಗಿತ್ತು ಅಂದರೆ, ಬೆಟ್ಟದ ಮೇಲೆ ಒಂದು ಕಡೆ ಶೇಡ್ ಥರ ಬಿಸಿಲು ಬೀಳ್ತಾಯಿತ್ತು, ಇನ್ನೊಂದು ಕಡೆ ಫುಲ್ಲು ಡಾರ್ಕ್ ಇತ್ತು. ಬಟ್ ನೋಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗಿ ಕ್ಯಾಪ್ಚರ್ ಆಗಿಲ್ಲ, ಬಟ್ ನೋಡೋಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾವು ಆಲ್ಮೋಸ್ಟ್ ಒಂದು ಎಷ್ಟೊತ್ತು 1.5 hour 2 hours ಒಳಗಡೆ ರೀಚ್ ಆಗಿಬಿಟ್ವಿ ನಮ್ಮ ಮನೆ.
ಇನ್ನು ಮನೆಗೆ ರೀಚ್ ಆದ್ವಿ. ಮನೆಗೆ ರೀಚ್ ಆಗಿಬಿಟ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂತ ನೋಡಿದ್ರೆ ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ, ವರ್ಕ್ ಆಗ್ತಿಲ್ಲ ಚಾರ್ಜರು. ಸೊ ಆಲ್ಮೋಸ್ಟ್ 1 ವಾರ ವಿತೌಟ್ ಚಾರ್ಜರ್ ಇದ್ದೀನಿ. ಸಿಕ್ಕಾಪಟ್ಟೆ ತಲೆನೋವಿತ್ತು, ಅಂದರೆ ಏನು ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಹಾಗೆ ಹಿಂಗೆ ಅಂತ. ಸೊ ಇನ್ನು ಅಲ್ಲಿಂದ ಬಂದಮೇಲೆ ಬ್ರೇಕ್ಫಾಸ್ಟಿಗೆ ಅಂತ ಏನು ರೆಸಿಪಿ ಮಾಡ್ತಿದ್ದೆ ಅದನ್ನು ವೀಡಿಯೋ ಮಾಡ್ಕೋತಾ ಇದ್ದೀನಿ. ಸೊ ಬ್ರೇಕ್ಫಾಸ್ಟಿಗೆ ಇಲ್ಲಿ ನೂಡಲ್ಸ್ ಮಾಡ್ತಾಯಿದ್ದೀನಿ, ವೆಜಿಟೇಬಲ್ ನೂಡಲ್ಸ್. ಸೊ ಫಸ್ಟು ನಾನು ನೂಡಲ್ಸ್ನ ಬಿಸಿನೀರಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಹಾಗೆ ಅದನ್ನು ಸ್ಟ್ರೈನ್ ಮಾಡಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡ್ಬಿಟ್ಟು ಸ್ಟ್ರೈನ್ ಮಾಡಿ ಸ್ವಲ್ಪ ಸೈಡಿಗೆ ಇಟ್ಟಿದ್ದೀನಿ. ಸೊ ವೆಜ್ಜೀಸ್ ಆಲ್ರೆಡಿ ತೋರಿಸಿದ್ದೀನಲ್ಲ ಅಷ್ಟು ತೊಗೊಂಡಿದ್ದೀನಿ. ನಿಮ್ಗೆ ಯಾವ ವೆಜಿಟೇಬಲ್ಸ್ ಇಷ್ಟನೋ ಅದನ್ನು ತೊಗೋಬೋದು. ನೆಕ್ಸ್ಟು ಬಾಣಲಿ ಇಟ್ಕೊಂಡು ಬಿಸಿ ಆದಮೇಲೆ ಎಣ್ಣೆ ಹಾಕೋತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಿರೋದು ಕೋಕೋನಟ್ ಆಯಿಲ್. ನಿಮಗೆ ಯಾವ ಆಯಿಲ್ ಬೇಕೋ ಆ ಆಯಿಲ್ ಯೂಸ್ ಮಾಡ್ಕೋಬೋದು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಸೊ ಇದೆಲ್ಲ ನೀಟಾಗೆ ಫ್ರೈ ಆಗ್ತಾಯಿದೆ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಇದೆಲ್ಲ ಫ್ರೈ ಆಗಿದ ತಕ್ಷಣ ನಾವು ತರಕಾರಿ ಹಾಕ್ಕೊಳ್ಳೋಣ. ನಾನು ಸ್ವಲ್ಪ ಟೊಮ್ಯಾಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕ್ಯಾರೆಟ್ ತೊಗೊಂಡಿದ್ದೀನಿ, ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ. ಸೊ ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ. ನಿಮಗೇನ ಏನಾದ್ರು ಅಡಿಷ್ನಲ್ ಆಗಿ ಬೇಕಾದರೆ ಕೂಡ ಹಾಕ್ಕೋಬೋದು. ಸೊ ನಾವು ಇದನ್ನು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀವಿ. ಇದೆಲ್ಲ ಆಲ್ಮೋಸ್ಟ್ ಒಂಚೂರು ಲೈಟ್ ಬ್ರೌನ್ ಆದರೆ ಸಾಕು. ಇದಾಗಿದ ತಕ್ಷಣ ತರಕಾರಿ ಎಲ್ಲ ಹಾಕೋತಾ ಇದ್ದೀನಿ. ಇನ್ನು ಒಂದು ನಾವು ನೂಡಲ್ಸ್ ಮಾಡಬೇಕಾದ್ರೆ ಏನಪ್ಪ ಅಂದರೆ ಎಣ್ಣೆಲ್ಲ ತರಕಾರಿ ಎಲ್ಲ ನೀಟಾಗಿ ಬೇಯಬೇಕು. ಸೊ ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅಕಸ್ಮಾತ್ ನೀವೇನಾದ್ರು ಸ್ವಲ್ಪ ಗಟ್ಟಿ ತರಕಾರಿ ಹಾಕೋತೀರಾ ಅಂದರೆ ಈರುಳ್ಳಿ ಜೊತೆಲೇ ಹಾಕೊಳ್ಳಿ. ಸೊ ಅದು ಫ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾವು ನೀರೇನೂ ಹಾಕಲ್ಲ ಅಲ್ವಾ. ಸೊ ಅದಕ್ಕೆ ಇದು ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆಗಲಿ. ಒಂದು 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸು ಲೋ ಫ್ಲೇಮಲ್ಲೇ ಫ್ರೈ ಮಾಡಿ. ಸೊ ಈಗ ಆಲ್ಮೋಸ್ಟ್ ಇದು ಫ್ರೈ ಆಗೋಕ್ಕಾಗಿದೆ. ಹಸಿ ಬಟಾಣಿ ಸಿಕ್ಕಿದ್ರೆ ಹಸಿ ಬಟಾಣಿ ಕೂಡ ಹಾಕ್ಕೊಳ್ಳಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನನಗೆ ಇಲ್ಲಿ ಸಿಕ್ಕಿಲ್ಲ, ಅದಕ್ಕೆ ನಾನು ಬಟಾಣಿ ಹಾಕ್ಕೊಂಡಿಲ್ಲ. ನೆಕ್ಸ್ಟ್ ಇವಾಗ ಇದು ಚೆನ್ನಾಗಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಫ್ರೈ ಆಗೋಕ್ಕಾಗಿದೆ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ ಇಷ್ಟೇ ಹಾಕೋತಾ ಇರೋದು ನಾನು. ಇದನ್ನು ಡಿಫ್ರೆಂಟ್ ಟೈಪಾಗೂ ಮಾಡ್ಬೋದು. ಬಟ್ ನಾನು ಇವತ್ತು ಈ ಥರ ಸಿಂಪಲಾಗಿರಲಿ, ಸ್ವಲ್ಪ ಬೇಸಿಕ್ಕಾಗಿ ಮಸಾಲೆ ಎಲ್ಲ ಬೇಡ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೋತಾ ಇದ್ದೀನಿ. ಇವಾಗ ಉಪ್ಪೆಲ್ಲ ಹಾಕಿ ಮತ್ತು ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ನಾವು ಆಲ್ರೆಡಿ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ವಲ್ಲ ನೂಡಲ್ಸು, ಅದನ್ನು ಇದಕ್ಕೆ ಹಾಕ್ಕೋಬೇಕು. ನೂಡಲ್ಸಲ್ಲೂ ಅಷ್ಟೇ ನಾನು ತೊಗೊಂಡಿರೋದು ವೀಟ್ ನೂಡಲ್ಸು. ನಿಮಗೆ ಬೇಕಾದರೆ ರೈಸ್ ನೂಡಲ್ಸ್ ಬೇಕಾದ್ರೂ ತೊಗೋಬೋದು, ಇಲ್ಲ ನಾರ್ಮಲ್ ಮೈದಾ ನೂಡಲ್ಸ್ ಬೇಕಾದ್ರೂ ತೊಗೋಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೋಬೋದು. ವೀಟ್ ನೂಡಲ್ಸ್ ತೊಗೊಂಡ್ರೆ ಸ್ವಲ್ಪ ಹೆಲ್ದಿಯಾಗಿರುತ್ತೆ. ಸೊ ಈಗ ನೂಡಲ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೂಡಲ್ಸ್ನ ನಾವು ಮುಂಚೆನೇ ಬೇಯಿಸ್ಕೊಂಡು ಸ್ವಲ್ಪ ನೀರಲ್ಲಿ ಸ್ಟ್ರೈನ್ ಮಾಡಿಟ್ರೆ ಈ ಥರ ಉದ್ರಾಗಿ ಚೆನ್ನಾಗಿರುತ್ತೆ. ಹಾಗೆ ಅಂಟಂಟಿರಲ್ಲ. ಇದಕ್ಕೆ ನಾನು ಬೇಯಿಸ್ಬೇಕಾದ್ರೆ ಕೂಡ ಕೆಲವರು ಆಯಿಲ್ಸ್ ಹಾಕ್ತಾರೆ. ನಾನು ಎಣ್ಣೆ ಸಮೇತ ಹಾಕಿಲ್ಲ. ಅಂದರೂ ಎಷ್ಟು ಉದ್ರಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಸೊ ಈ ಥರ ವೆಜ್ ನೂಡಲ್ಸ್ ಮಾಡಿಕೊಟ್ರೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ ಇರುತ್ತೆ. ಸೊ ಇನ್ನೊಂದು ಕಡೆ ಸ್ವಲ್ಪ ಸ್ವೀಟ್ ಮಾಡ್ಕೊಳ್ಳೋಣ, ತಿಂದು ಜಾಸ್ತಿ ದಿನ ಆಗಿತ್ತು ಅಂತ. ಇದೊಂದು ರೆಸಿಪಿನ ನಾನು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ. ಸೊ ಇದು ಬ್ರೆಡ್ ಕಸ್ಟರ್ಡ್, ಇದನ್ನು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ, 1/4 ಲೀಟ್ರಷ್ಟು ಹಾಲು. ಅದಕ್ಕೆ ಒಂದು 1/4 ಲೀಟ್ರಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ನೀರು ತೊಗೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಫಸ್ಟು ಅದು ಚೆನ್ನಾಗಿ ಕುದ್ದಿದ್ದಾದಮೇಲೆ ಬೆಲ್ಲ ಹಾಕ್ಕೊಂಡಿದ್ದೀನಿ. ಆ ವಿಡಿಯೋದಲ್ಲಿ ಎಲ್ಲ ಸಕ್ಕರೆ ಹಾಕ್ಕೊಂಡು ತೋರಿಸಿದ್ರು, ನಿಮ್ಮ ಆಪ್ಷನ್. ನಿಮಗೆ ಬೆಲ್ಲ ಬೇಕಂದರೆ ಬೆಲ್ಲ ಹಾಕ್ಕೋಬೋದು. ಅದಾದಮೇಲೆ ಅದು ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿ ಚೆನ್ನಾಗಿ ಹಾಲು ಕುದಿಬೇಕು. ಚೆನ್ನಾಗಿ ಕುದ್ಮೇಲೆ ಸ್ವಲ್ಪ ಕಸ್ಟರ್ಡ್ ಪೌಡರ್ ಹಾಕೋತಾ ಇದ್ದೀನಿ. ಇದು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಅದನ್ನು ಸ್ವಲ್ಪನೇ ನೋಡಿ ಹಾಕ್ಕೊಳ್ಳಿ. ಯಾಕಂದರೆ ಇದು ರಾಗಿ ಹಸಿಟ್ಟು ಥರ ಸ್ವಲ್ಪ ಹಾಕೊಂಡಾದ್ಮೇಲೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಬೇಗ. ಸೊ ಸ್ವಲ್ಪ ಹಾಕ್ಕೊಳ್ಳಿ. ಇನ್ನು ಇದನ್ನು ನಾನು ನೀಟಾಗೆ ಎಲ್ಲ ಕಸ್ಟರ್ಡ್ ಪೌಡರು ಗಂಟು ಹೋಗೋ ಥರ ನೀಟಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಡ್ರೈ ಫ್ರೂಟ್ಸ್ ಸ್ವಲ್ಪ ಮುಂಚೆನೇ ಆ್ಯಡ್ ಮಾಡ್ಕೊಂಡ್ಬಿಟ್ಟಿದ್ದೆ, ಅದನ್ನು ತೋರ್ಸೋಕ್ಕಾಗಿಲ್ಲ. ಎನಿವೆ, ಈಗ ಅದೇ ಪಾತ್ರೆಯಲ್ಲಿ ನಾನು ಸ್ವಲ್ಪ ಬ್ರೆಡ್ ಇಡ್ತಾಯಿದ್ದೀನಿ. ಬ್ರೆಡ್ ಮೇಲೆ ಮತ್ತೆ ನಾವು ಕಸ್ಟರ್ಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ. ಇದು ನಾನು ಸ್ಟವ್ ಆನ್ ಮಾಡ್ಕೊಂಡಿಲ್ಲ ಈ ಟೈಮಲ್ಲಿ. ಇದನ್ನು ಸ್ವಲ್ಪ ಇದಕ್ಕೆ ನೀವು ಬೇಕಂದರೆ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು, ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. 1 ಲೇಯರ್ ಬ್ರೆಡ್ ಇಟ್ಟು 1 ಲೇಯರ್ ಕಸ್ಟರ್ಡ್ ಹಾಕಿ, ಅದಾದಮೇಲೆ ಮತ್ತೆ ಇನ್ನೊಂದು ಲೇಯರ್ ಇಟ್ಟು ಇನ್ನೊಂದು ಲೇಯರ್ ಕಸ್ಟರ್ಡ್ ಹಾಕ್ಕೊತಾ ಇದ್ದೀನಿ. ಸೊ ಫೈನಲಿ ಈ ಥರ ಕಾಣ್ತಿದೆ. ಅದ್ರ ಮೇಲೆ ಸ್ವಲ್ಪ ಡೆಕೋರೇಷನ್ಗೆ ಮತ್ತು ಟೇಸ್ಟಿಗೆ ಅಂತ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ಪೌಡರ್ ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ.